ಹಾಯ್ ಹಲೋ ಪ್ರಜು ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ನನ್ನದು ಸಾಕತ್ತಾಗಿದ್ದೀನಿ. ನೀವೇ ಹೇಗಿದ್ದೀರಾ ಅಂತ ನೀವು ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಆಸ್ ಇಟ್ ಇಸ್ ಮೆಂಬರ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಗಾಯ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಬೆಳಿಗ್ಗೆ ಎದ್ದಿ ನೋಡಿ ಇಲ್ಲಿ ನೋಡಿ 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 ಗೈಸ್, ಇವಾಗ ನಾನು ಒಂದು ಶೂಟ್ ಇತ್ತು ಗೈಸ್. ಶೂಟ್ ಮುಗಿಸಿದೀವಿ. ಇಲ್ಲಿ ನೋಡಿ ನಮ್ಮ ಬಾಸ್ ಇವತ್ತು ಅನ್ನ ಏನೇನೋ ಮಾಡ್ತಾಳೆ, ಏನಾರು ಒಂದು ಮಾಡ್ತಾಳೆ ನೋಡಿ ಗೈಸ್. ಇಲ್ಲಿ ಕ್ರೀಮ್ ಬುಕ್ ಮಾಡ್ತಾಳೆ ಗೈಸ್. ನಮಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪಮ್ಮ. ಅಯ್ಯೋ ಗೈಸ್, ನಾನು ಫೋನ್ ಚೇಂಜ್ ಮಾಡ್ಬೇಕು ನೋಡಿ. ಕ್ಲಾರಿಟಿ ಅಯ್ಯೋ ಕ್ಲಾರಿಟಿ ಅಯ್ಯೋ ದೇವಾಗಿ ಹೋಗ್ಬಿಟ್ಟೇನೆ, ಕ್ಲಾರಿಟಿ ಬರ್ತಿಲ್ಲ. ಗ್ಯಾಪಲ್ಲಿ ಒಂದು ಕಪ್ಸಂತೀನಿ ಕ್ರೀಮ್ ಬಂದು ತಿನ್ಕೊಂಡು ಹೊರಟಿದ್ದೀವಿ. ನಾನು ನಮ್ಮ ಪವನ ರೆಡ್ಡಿ ಎಲ್ಲ ತಿನ್ಕೊಂಡು ಮ್ಯಾಚ್ಗೆ ಹೋಗ್ಬಿಡೋಣ. ಮ್ಯಾಚ್ ವ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಮಾಡಿರ್ತೀನಿ, ನೋಡ್ಕೊಬನ್ನಿ. ಗಂಟೆ ನೋಡಿ ಎಲ್ಲೇ ಆಡ್ತಿರೋದು. ನಾನು ಜಾಸ್ತಿ ವ್ಲಾಗ್ ಮಾಡಕ್ಕೆ ಹೋಗ್ಲಿಲ್ಲ. ಇವಾಗ ಬಂದ್ವಿ. ಈಗ ಅದಾದ್ಮೇಲೆ ನಮಗೆ ರೆಡ್ಡಿ ಅವರು ಪವನ್ ಅವರು ಸ್ಪಾನ್ಸರ್ ಮಾಡಿದ್ರು ಒಂದು 50 ಕೋಟಿ ಕಪ್ಸ. ಈ ಥರ ವ್ಲಾಗ್ ಮಾಡ್ರೆ ಹೆಂಗಿರುತ್ತೆ? 50 ಕೋಟಿ ಕಪ್ಸು ನಮ್ಮ ರೆಡ್ಡಿ ಅವರು ಮನ್ಸು ಮಾಡಿ ನೋಡಿ ಸ್ಪಾನ್ಸ್ ಮಾಡೋರೆ. ತಿನ್ಕೊಂಡು ಹೋಗುವ. ರೆಡ್ಡಿ, ನೀವು ಒಳ್ಳೆ ಮನ್ಸು ಅಂತ ವಿಡಿಯೋ ಮುಂದೆ ಒಂದ್ಸಲ ಬಿಸ್ಕೆಟ್ ಹಾಕ್ಲಾ. ಹೇಗೆ ನಾನೇನು ಹೇಳಕ್ ಬರಲ್ಲ, ಇಷ್ಟೇ ನೋಡು ಹೆಂಗ್ ತಿರ್ಕತ್ತಾನೆ, ಮುಖ ತೋರ್ಸಲ್ಲ ವ್ಲಾಗಿಗೆ. ಹೆಂಗೆ ಅಂದ್ರೆ ಎಲ್ಲಾರ ಜೊತೆ ಬೆರೆಯಲ್ಲ, ನಾನು ನಮ್ ಜೊತೆ ಮಾತ್ರ ಬೆರೆ. ಹಂಗೆ ಆದ್ರೂ ಚೆನ್ನಾಗಿ ಮನೆ ಗೈಸ್. ಆಂಧ್ರಪ್ರದೇಶ್ ರೆಡ್ಡಿ ಅಂತ. ಆಂಧ್ರಪ್ರದೇಶ್ ರೆಡ್ಡಿ. ನೋಡಿ ನೋಡಿ ಯಾಕೆ ಗ್ಲಾಸ್ ಹಾಕ್ಬೇಕಾಯ್ತು, ದಂಡ ಕಟ್ಸೋರು. ಗ್ಲಾಸ್ ಹಾಕಿ ದಂಡ ಕಟ್ಸೋರು ನೋಡಿ ಗೈಸ್. ವಿಡಿಯೋ ಹಿಂದೆ ಈ ತರ ಮಾಡಕ್ ಹೋಗ್ತಾರಲ್ಲ, ಇಂಥ ತ್ಯಾಗ ಮೈನ ನಾವೆಲ್ಲೂ ನೋಡಿಲ್ಲ. ಈ ತರ ನೋಡಿಲ್ಲ ಗೈಸ್. ಈ ತರ ರೆಡಿ. ಇವಾಗ ನಾನು ಮನೆಗೆ ಬಂದೆ. ಗಾಡಿ ಒರ್ಸು ಅಂತ ಹೇಳಿದ್ರೆ ಗಾಡಿ ಒರ್ಸಕ್ಕಾಗಲ್ಲ, ಗಾಡಿ ಮಾತ್ರ ಬೇಕು ಅಂತಾರೆ ಇವರು. ಏನದ್ ಕೈ ಪೈಲಿ ಗುಡ್ಡು ತರ ಕಾಣ್ತಿದೆ ಈಗ. ಮುಖ ಗುಡ್ಡು ಮಾಡ್ಬಿಟ್ಟಾಳೆ. ಇವಾಗ ಒಂದ್ಸಲ ದಪ್ಪ ಆಯ್ತು, ಒಂದ್ ಸಣ್ಣ ಆಯ್ತಾಳೆ. ಅದು ಏನು ಅರ್ಥ ಆಗಲ್ಲ ಗೈಸ್. ಸ್ವಲ್ಪ ಗಾಡಿ ವಾಶ್ ಮಾಡ್ತಿದ್ದೀನಿ. ಬನ್ನಿ, ಇವತ್ತು ನಿಮ್ಮ ಹತ್ರ ಸ್ವಲ್ಪ ನಾ ಪರ್ಸನಲ್ ಆಗಿ ಮಾತಾಡೋದಿದೆ. ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಪರ್ಸನಲ್ ಆಗಿ ಮಾತಾಡೋದಿದೆ ಇವ್ರ ಹತ್ರ ಇವತ್ತು ಅಂತ. ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಫ್ಯಾಮ್ ಹತ್ರ ಅಂತ ನೋಡಿ. ಈಗ ಹೇಳ್ದ ಒರೆಸ್ತೊಳಿದ್ರೆ ವರ್ಷದೇ ಅಲ್ಲ ಹೇಳು. ಹಾಗೈಸ್, ಆಫ್ಟರ್ ಬ್ಯಾಕ್ ಸ್ವಲ್ಪ ನಾನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಯಾಕಂತಂದ್ರೆ ಇವತ್ತು ಲಾಸ್ಟ್ ಇವತ್ತಿನ ದೇವಸ್ಥಾನ ಉತ್ತರ ಹೆಂಗ್ ಗೊತ್ತಾ? ಇವತ್ತು ಹೆಂಗ್ ನಾವು ಇವತ್ತು ಏನಕ್ಕೆ ದೇವಸ್ಥಾನ ಹೋಗ್ತಿರೋದು? ಏನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಗೈಸ್, ಅವಳೆ ಪಟಪಟ ಅಂತ ರೆಡಿ ಮಾಡ್ಬಿಟ್ಟು ಅವಳೆ ಹೊಡ್ಸಿದ್ಲು. ನನ್ ಕ್ಯಾಮ್ರಾ ಕ್ಲಾರಿಟಿ ಒಂಥರ ಆಗ್ಬಿಟ್ಟೈತೆ ಗಾಯ್ಸ್. ತಗೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ಗೈಸ್, ಇವತ್ತು 4ನೇ ಆಷಾಢ. ಅದಕ್ಕೋಸ್ಕರ ತುಂಬಾ ಎಲ್ಲ ಕ್ರೆಡಿಷನ್ ಚೆನ್ನಾಗಿರುತ್ತೆ. ಒಂದು ರಿಯಾಕ್ಷನ್ ಕೊಟ್ಲು ಗೈಸ್. ನನಗೆ ಸ್ಕ್ಯೂಟ್ ಅಂತ ಹೇಳ್ತಿರ್ಮ. ಅಯ್ಯೋ ವಾಲೆ ಹಾಕ್ಲೇ ಇಲ್ಲ. ಬನ್ನಿ, ಪರವಾಗಿಲ್ಲ ಇರಲಿ. ಬನ್ನಿ ಗೈಸ್, ಇವಾಗ ನಾನು ಪಾಪಮ್ಮ ಮತ್ತೆ ಇದಾದ್ಮೇಲೆ ಒಂದೊಂದು ಮೀಟಿಂಗ್ ಇದೆ ನಂದು, ಏನೋ ಒಂದು ರೈಡರ್ಸ್ ಕಡೆಯಿಂದ. ಆ ಮೀಟಿಂಗು ನಾವು ಅಟೆಂಡ್ ಮಾಡಬೇಕು. ನಾನು ಅವಳು ಬರಲ್ಲ, ನಾನು ಅಟೆಂಡ್ ಮಾಡಬೇಕು. ಆ ಮೀಟಿಂಗ್ ಅಟೆಂಡ್ ಮಾಡಿ ಒಬ್ಬ ಮತ್ತೆ ಹೇಳಮ್ಮ. ನೀನು ಹೇಳತ್ರ ಸಾಕು, ಹೇಳು. ನೀನು ನನ್ನ ಹತ್ರ ಹೇಳ್ತಾಳೆ ಗೈಸ್. ಹೇಳ್ತಾಳೆ ಅವಳು. ಹೇಳಮ್ಮ. ಲೆಟ್ಸ್ ಗೋ ಗೈಸ್. ಬನ್ನಿ ಈಗ. ಅಯ್ಯೋ ಲಿಯೋಂಗ್ ಬೈ ಮಾಡಲಿಲ್ಲ ನಾನು. ಅಯ್ಯೋ ಬನ್ನಿ, ಈ ದೇವಸ್ಥಾನಕ್ಕೆ ಹೋಗಿ. ಫಸ್ಟ್ ನಾವು ಶನಿ ದೇವಸ್ಥಾನಕ್ಕೆ ಹೋಗ್ಬೇಕು. ಶನಿದೇವ್ರ ದೇವಸ್ಥಾನ ಮುಗಿಸಾದ್ಮೇಲೆ ಆಂಜನೇಯ ದೇವಸ್ಥಾನ, ಅದಾದ್ಮೇಲೆ ಒಂದು ಮೀಟಿಂಗ್. ಗೈಸ್ ನೋಡಿ ಚೆನ್ನಾಗಿ ಇವತ್ತು ಸಾಂಗ್ ಹಿಂಗೆಲ್ಲ ಹಾಕಿ ಕರೆಕ್ಟಾಗಿ ಅದೇ 4ನೇ ಆಷಾಢದಂತ ನನಗೆ ಗೊತ್ತಿಲ್ಲ, ಮೇ ಬಿ ಇರ್ಬೋದು. ಬನ್ನಿ, ಇದೆ ಅದೇ ನೆಕ್ಸ್ಟ್ ಬನ್ನಿ. ನಾವು ನೋಡಿ ಏನೊಂಥರ ಸಮಾಧಾನ ಗೈಸ್. ಮುಖಕ್ಕೆ ಇರುವಂಥ ಲಕ್ಷಣ ಗೈಸ್. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ನಾನು ಅಮ್ಮ ಇಲ್ಲ, ನಾನು ಮನೇಲಿ ಇಟ್ಕೊಂಬರಲ್ಲ. ಇಲ್ಲಿ ಬಂದ ಮೇಲೆ ಇಕ್ಕಳೋದು ನೋಡಿ. ಈಗ ನೋಡಿ ಎಷ್ಟು ಲಕ್ಷಣ ಅಂತೇಳಿದ ಅದ್ರ ವೈಟ್ ಪರ್ಚೇಸ್ ಆಗ್ಬಿಟ್ಟೈತೆ ಗೈಸ್. ಅದಕ್ಕೆ ಏನು ಮಾಡ್ತೈತ್ರ ಗೊತ್ತಲ್ಲ. ಬನ್ನಿ ದೇವಸ್ಥಾನ ಮುಗಿಸೋಣ ಫಸ್ಟ್ ನಿಮ್ಗೆ ಹೇಗೆ ಗೈಸ್. ಇವಾಗ ಪ್ರಸಾದ ಕಡೆ ಬನ್ನಿ. ಇದು ಮತ್ತೆ ಆಂಜನೇಯ ಶನಿ ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ನೋಡಿ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಇದೆಲ್ಲ ಮಾಡ್ತೀವಿ. ಮೇಡಮ್ ಅವ್ರು ಬರ್ತಾವ್ರೆ. ಮನೆಗೆ ದೇವಸ್ಥಾನ ನೋಡಿ. ಮತ್ತೇನು 4ನೇ ಅಷ್ಟು ನೆನ್ನೇನೋ ಇವತ್ತು ನಂಗೆ ಗೊತ್ತಾಗ್ತಿಲ್ಲ ಗಾಯ್ಸ್. ಸ್ಟೇಟಸ್ ನೋಡ್ರಿ ಯಾರೋ ಒಬ್ರು, ಅದಕ್ಕೆ ಹೆಂಗೆ ಅನ್ಕೊಂಡೆ. ಸೊ ತಪ್ಪಾಗಿ ಕ್ಷಮಿಸಿ. ಮನೆಗೆ ಪೂಜೆ ಎಲ್ಲ ಮುಗಿಸ್ಬಿಡುವ ಫಸ್ಟು. ಬೇಸಿಗೆ ರೋಸ್ ಅಂದ್ಬಿಟ್ಟು ಎಲ್ಲಿ ಕೇಳಿ ಓಕೆ ಮಾಡ್ತಾಳೆ. ಇನ್ನೊಂದು ಕಡೆ ಯಾಕು
ಇಟ್ಕೊಂಡಿದೆಯಲ್ಲೋ ಯಾವ್ದು ಇಡೋಣ ಅಂತ ಅನ್ಕೊಂಡೆ. ನನಗೆ ಸ್ನೇಹ ಅರ್ಜೆಂಟ್ ಮೀಟಿಂಗ್ ಇದೆ, ಮೀಟಿಂಗ್ ಬೇರೆ ಹೋಗ್ಬೇಕು. ಸೊ ಅದಕ್ಕೆ ಬೇಗ ಬೇಗ ದರ್ಶನ ಮುಗಿಸಿದ್ದೀನಿ. ಅದು ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೇಗ ಬೇಗ ಮುಗೀತು. ಇರು ನೋಡ್ತೀನಿ ನನಗೇನು ಅಂತ. ಈಗ ಹೇಳು. ಅಯ್ಯೋ ಪಾಪ ಮನೆಗೆ ಬಿಟ್ಬಿಟ್ಟು ನಿನ್ ಮೊಟ್ಟೆ ತಿಂತೀನಿ ನಾನು. ಅವಳಿಗೆ ಬೋಂಡ ತಂದ್ಕೊಡ್ಲಿಲ್ಲ ಅಂತಂದ್ರೆ ನಂದು ಡಯಟಿಂಗ್ ಮಾಮೂಲಿ ಮೊಟ್ಟೆ ಇರ್ತದಲ್ಲ, ಆ ಮೊಟ್ಟೆ ತಿಂತೀನಿ ಅಂತ ಅವಳು ಹೇಳ್ತಾ ಇರೋದು. ಅಯ್ಯೋ ಸಿಂಗಲ್ ಮೇಂಟೈನ್ ಮಾಡೋಕೆ ಕಷ್ಟ ಆಗಿದೆ. ಬ್ಯಾಟ್ರಿ ಗಾಡಿನ ಅಂದ್ರೆ ಆಗ್ತದೆ. ಬಾಯ್ ಇಫ್ ಯು ಡೋಂಟ್ ಬ್ರಿಂಗ್ ಐ ವಿಲ್ ಲೀವ್ ಅಂತ ನಾನು ಅಂತಂದ್ಕೊಳ್ಳೆ ಅವ್ಳು ತಿನ್ಕೊಳ್ಳುತ್ತೆ. ಇಲ್ಲಿ ಪರವಾಗಿಲ್ಲ, ಬನ್ನಿ ಈಗ ನಮ್ಮ ಮೀಟಿಂಗ್ ಮುಗಿಸ್ಕೊಂಡು ಬರುವ. ಇಟ್ಸ್ಕೊ ಇವಾಗ ಹಂಗೇನೆ ಏನಪ್ಪ, ನನ್ನ ಸ್ಕಿಪ್ ಬರೋಕ್ಕೆ ಒಂದು ಇದು ಬೇಕಿತ್ತು. ಏನೋ ಬುಕ್ನ ಯಾವ್ದೊಂದು ಕಾಲು ಬಂತು, ಟೆನ್ಷನ್ ಆಗ್ಬಿಟ್ಟೆ. ಇದು ಓಪನ್ ಮಾಡೋದು ಗೊತ್ತಾಗಲಿಲ್ಲ. ಓಪನ್ ಮಾಡ್ತೀನಿ ತಾಳಿ, ಇದನ್ನು ಪ್ಲೇ ಮಾಡೋಕ್ಕಾಗಲಿಲ್ಲ. ಅವಾಗಲೇ ಅದು ಕಾಲು ಬಂದ್ಬಿಡ್ತು. ಈಗ ಬನ್ನಿ ಹೋಗುವ. ಅಲ್ಲಿ ಸ್ಕ್ರಿಪ್ಟ್ ಬರ್ಕೊಳ್ಳೋಕ್ಕೆ ಅಲ್ಲಿಂದ ಡೇಟ್ ತಗೊಬರ್ತೀನಿ. ಟೆನ್ಷನ್ ಆಗ್ಬಿಟ್ರೆ ಗೈಸ್ ನನಗೆ. ಅಯ್ಯೋ ಟೆನ್ಷನ್ ಆಗ್ಬಿಟ್ರೆ ನಾನು ನೋಡಿ ಸ್ಕ್ರಿಪ್ಟ್ ಆ ಬುಕ್ನ ಮರ್ಬಿಟ್ಟು ಹೋಗ್ತಿದ್ದೀನಿ. ಓಪನ್ ಮಾಡೋಣ ತಾಳಿ. ಇದೆಲ್ಲ ಮೀಟಿಂಗ್ ಮುಗೀತು. ಇದೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರ್ತಿದ್ದೀವಿ. ಸ್ಕ್ರಿಪ್ಟ್ ಎಲ್ಲ ಫುಲ್ ಆಗಿದೆ. ಈಗ ಮನೆಗೆ ಹೋಗ್ತೀವಿ. ಇವಾಗ ಎಲ್ಲ ಮೀಟಿಂಗ್ಸ್ ಎಲ್ಲ ಮುಗಿಸಿ ಈಗ ಹೊರಡ್ತಾ ಇದ್ದೀವಿ. ಯಾರು ಜಸ್ಟಿಸ್ ಬಂದಿತ್ತು. ನಮ್ಮ ಸರ್ ಹಾಯ್ ಮಾಡಿ ಸರ್. ಸರ್ ಹಾಯ್ ಮಾಡಿ ಸರ್. ನಮ್ಮ ಕೌಶಿಕ್ ಸರ್, ಫಿರೋಜ್ ಸರ್ ನನಗೆ ಮೀಟಪ್ ಆಯ್ತು ಗೈಸ್. ನನ್ನ ಮೀಟಿಂಗ್ ಎಲ್ಲ ಮುಗೀತು. ಸೊ ಇದ್ರ ಅಪ್ಕಮಿಂಗ್ ವಿಡಿಯೋ ಒಂದು ಒಳ್ಳೆ ರೀಲ್ಸ್ ಬ್ಲಾಗ್ ಬರ್ತಾ ಇರುತ್ತೆ. ನಮಗೆ ಸಿಗುವ ಒಂದು 40-30 ಸಿಗುತ್ತೆ ಗೈಸ್. 40 60 ಸಿಗುತ್ತೆ. ಗೈಸ್ ನಮ್ಮ ಗಾಡಿನ ಸರ್ ರೈಡ್ ಮಾಡ್ತಿದ್ದಾರೆ. ಇವರೆಲ್ಲ ಪ್ರೊಫೆಷನಲ್ ರೈಡರ್ ಗೈಸ್. ಇವರೆಲ್ಲ ಇವ್ರ ಬಗ್ಗೆ ವಿಡಿಯೋ ಬರ್ತಾ ಇರುತ್ತೆ ನೋಡಿ. ಸರ್ ಕೀ ತಗೊಳ್ಳಿ. ಒಂದು ಟೆಸ್ಟ್ ಮಾಡಿ. ಸರ್ ನೆನೆ ತಗೊಂಡಿತ್ತು ಜಸ್ಟ್. ಸರ್ ಇವತ್ತು ಕಂಟೆಂಟ್ ಅದು ನನ್ನ ಬ್ಯಾಟ್ರಿ ಗಾಡಿನ ಕೋಶಿ ಸರ್ ಟೆಸ್ಟ್ ಡ್ರೈವ್ ಮಾಡಿದ್ರು ಅಂತ ಯೂಟ್ಯೂಬ್ ಅಲ್ಲಿ. ಏನೋ ಮಾಡ್ಬೇಕಾ ಸರ್, ಹೊಟ್ಟೆ ಪಾಡು. ಸರ್ ರಿವರ್ಸ್ ಕೂಡ ಇದೆ, ರಿವರ್ಸ್ ಇದೆ, ಗೇರ್ ಇದೆ. ಎಲ್ಲ ಸರ್ ಎಲ್ಲ ಇದೆ, ಗೇರ್ ಎಲ್ಲ ಇದೆ. ಇಲ್ಲ ಫುಲ್ ಇದೆ. ಇದು ರೆಡ್ ಪಾಯಿಂಟ್ ಅದು. ಹಿಂಗ್ ಡಲ್ ಬಂದ್ರೆ ಖಾಲಿ ಆಗಿದೆ ಅಂತ ಅರ್ಥ. ಹಿಂಗ್ ಲೈಟ್ ಇದೆಯಲ್ಲ ಫುಲ್ ಇದೆ ಅಂತ ಫುಲ್ ಮಾಡಿರ್ತಾರೆ. ಏನ್ ಮಾಡಿ ಸರ್ ಒಬ್ರು ಅದೇ ಒಂದು ಕಂಟೆಂಟ್ ಆಗ್ಲಿ. ಏನಾಗುತ್ತೆ ನಮ್ಗೆ ಇಲ್ಲ ಸರ್, ಇದೆಯಲ್ಲ ಗೇರು 1 2 3 ಅಂತ. ಸರ್ ನೀವು ರೇಡರ್ ಹೆಂಗ್ ಎದ್ರಕಂದ್ರೆ ಹೆಂಗ್ ಸರ್? ಹೊಸ ಗಾಡಿಗೆ ಸರ್ ಎಲ್ಲ ಸರ್ ಇಲ್ಲ. ಹೊಸ ಗಾಡಿ ಅಲ್ಲ, ಆಮೇಲೆ ನೀವು ಬ್ಲಾಗರ್ ಆಗಿ ಬ್ರ್ಯಾಂಡ್ ಕೊಲೆ ಬಂದ್ರೆ ನೀವು ಗಾಡಿ ಟೆಸ್ಟ್ ಮಾಡೇ ನೀವು ಇದ್ ಮಾಡ್ಬೇಕಾಗುತ್ತೆ. ಅಲ್ಲ ಹಂಗಂತಲ್ಲ, ಅದಕ್ಕೆ ಆಗಿಲ್ಲ. ನಾವು ಹೆವಿ ಗಾಡಿಗಳು ಓಡಿಸಿ ಅಭ್ಯಾಸ ಅಲ್ಲ. ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇರೋದು ಏನ್ ಫಾಲ್ಟ್ ಇಲ್ಲ, ಗಾಡಿ ಮಸ್ತ್ ಚೆನ್ನಾಗಿದೆ. ಗೈಸ್ ಇದೇನ್ ಪ್ರಮೋಷನ್ ಅಲ್ಲ, ಪ್ರಮೋಷನ್ ಅನ್ಕೊಂಡ್ಬಿಟ್ಟಿರಾ. ಸರ್ ಒಂದು ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು. ಇದು ಆನಲ್ಲಿ ಇದೆಯಾ ಇದು? ಸರ್ ಇದು ಹೆಸರು ಕೊಡ್ಬೇಕು ನೀವು. ಶೆಲ್ಫ್ ಗಿಲ್ಪ್ ಇಲ್ಲ ಇದು, ಅಷ್ಟೇನೆ. ಇದು ಗಾಡಿ ಗಿಟ್ ಇಲ್ಲ. ಯಾಡ್ ಗೇಟ್ ಇಲ್ಲ ಇದು. ನಮ್ಗೆ ಆಗಿರೋದೇ ಗೊತ್ತಾಗ್ತಿಲ್ಲಲ್ಲ. ಸೌಂಡ್ಲೆಸ್. ಬಾಬಾ ನೋಡಿ ಅವ್ರು ಹೆಂಗ್ ಕಾಣ ನೋಡಿ ಸರ್, ಅದು ಕುಳ್ಳುಗೆ ಕುಳ್ಳ ಕಾಣುತ್ತೆ. ಆ ಗಾಡಿ ಇಷ್ಟೇ ಇದೆ. ಸಖತ್ ಕುಳ್ಳ ಕಾಣ್ಬಿಡುತ್ತೆ ಅದು. ಸರ್ ಯಾವ್ದೋ ದೇವರ ಬೈ ತರ ಕಾಣ್ತಿದ್ದಾರೆ. ಅವ್ರು ಬಂದಾಗ ಹೇಳ್ತೀನಿ ಸರ್ಗೆ, ಗಾಡಿ ಆಫ್ ಮಾಡ್ಬಿಟ್ರಲ್ಲ ನಡ್ಕೊಂಡು ಅಲ್ಲಿಗೆ. ನಾವು ಬನ್ನಿ ಸರ್ ಅಲ್ಲಿಗೆ ಅಲ್ಲೇ ಆಫ್ ಮಾಡ್ಬಿಟ್ರು ಗಾಡಿ ಅವರು. ಅಲ್ಲ ನಮ್ ಗಾಡಿಗಳು ಅಲ್ಲಿದೆ. ಅದಕ್ಕೆ ಕರೆಕ್ಟ್ ಒಳ್ಳೆ ಪ್ಲೇ ಮಾಡೋರು ಅವರು. ಗೈಸ್ ನೋಡಿ ಸರ್ ಹೇಗ್ ಕಾಣ್ತಿದ್ದಾರೆ ಅಂತ. ಸರ್ ನೀವ್ ಹೇಳಿ ಸರ್ ಹೆಂಗ್ ಕಾಣ್ತಿದ್ದಾರೆ ಅವರು ಅಂತ. ಕೌಶಿಕ್ ಬಾಯ್, ಈ ಗಾಡಿಲಿ ನೀವು ಹೆಂಗ್ ಕಾಣ್ತಿರ ನೀವು ಒಳ್ಳೆ ಚಿಕ್ಕ ಮಗು ಕೂತ್ಕೊಂಡ ಕಾಣ್ತಿದ್ದ. ಸರ್ ಫ್ಲಿಪ್ಕಾರ್ಟ್ ಡೆಲಿವರಿ ಬಾಯ್ ಕಾಣ್ತಾರಲ್ಲ ಹಂಗೆ ಕಾಣೋದು ಕೂತ್ತಾರೆ. ನಾನಾಗ್ಲಿ ನೀವಾಗ್ಲಿ ಯಾರಾಗ್ಲಿ ಚೆನ್ನಾಗಿದೆ. ಸಾಕಲ್ಲ ಸರ್. ಸೆನ್ಸರ್ ಈಗ ಬೇರೆ ಯಾರು ಬೇರೆ ಮುಟ್ಟಂಗಿಲ್ಲ. ಬರಲ್ಲ. ಬರುತ್ತೆ ಸೆನ್ಸರ್. ಈ ಗಾಡಿ ಕತ್ಕೊಂಡಲ್ಲ. ಮತ್ತೆ ವೀಲ್ ಜಾಮ್ ಕೂಡ ಆಗುತ್ತೆ ಸರ್. ಹೌದಾ? ವೀಲ್ ಯಾರು ಎತ್ಕೊಂಡು ಹೋಗಕ್ಕಾಗಲ್ಲ, ವೀಲ್ ಫುಲ್ ಜಾಮ್ ಆಗ್ಬಿಡುತ್ತೆ. ಸರ್ 40,000 ಇಷ್ಟೊಂದು ಫೆಸಿಲಿಟೀಸ್ ಯಾರು ಕೊಡ್ತಾರೆ ಸರ್? ಸ್ಪೇಸ್ ನೋಡಿ ಚೆನ್ನಾಗಿ ಕೊಡಿ. ಫೇಸ್ ತುಂಬಾ ಸ್ಪೇಸ್ ಚೆನ್ನಾಗಿ. ಹಳ್ಳಿ ಕಡೆ ಉಳುವರೆ ಹೊತ್ತಿಗೆ ನಾವು ಗ್ಯಾಸ್ ನೀರ್ ತರಕ್ಕೆ. ಗ್ಯಾಸ್ ಸಿಲಿಂಡರ್ ಮತ್ತೆ ಬೂಟ್ ಸ್ಪೇಸ್ ಕಮ್ಮಿ ಇದೆ ಸರ್. ಇಲ್ಲಿ ಓಪನ್ ಮಾಡಿ. ಸರ್ ಮಾಮೂಲಿ ಇದು ಡಿಎಲ್ ಓಪನ್ ಮಾಡ್ತೀವಲ್ಲ ಹಂಗೇನೆ.
ಸ್ಕೂಟಿ ಮೋಟರ್ಸೈಕಲ್. ಮನೆಯವ್ರದ್ದು ಓ ಹಾಗೆ ಸೀದಾ ಹಾಗಾಗಿ ಒಂದು ಹೆಲ್ಮೆಟ್ ಇಟ್ಬೋದು. ಹೆಲ್ಮೆಟ್, ವಾಟರ್ Helmet ಬಾಟಲ್, ಇಟ್ಬೋದು. ಚಾರ್ಜಿಂಗ್ ಎಲ್ಲಿ? ಚಾರ್ಜಿಂಗ್ ಇಲ್ಲಿ ಸರ್ ಇಲ್ಲಿ. ಮತ್ತೆ ಸರ್ ಇನ್ನೊಂದು ಫೋನ್ ಚಾರ್ಜರ್ ಕೂಡ ಇದೆ. ಹೌದಾ? ಇಲ್ಲಿ ಫೋನ್ ಚಾರ್ಜರ್ ಇಲ್ಲೆಲ್ಲ ಇದೆ ಸರ್. ಇಲ್ಲಿ ಫೋನ್ ಚಾರ್ಜರ್, ಇಲ್ಲಿ ಬೈಕ್ ಚಾರ್ಜರ್ ಇಲ್ಲಿ ಎಷ್ಟು ಅವರ್ ಚಾರ್ಜಿಂಗ್ ಹಾಕ್ಬೇಕಿದು? ಸರ್ 4 hours ಮಿನಿಮಮ್. ಕಂಟಿನ್ಯೂಸ್ 4 hours ಹಾಕಿದ್ರೆ ಸಾಕು. 10 rupees ಬರುತ್ತೆ. ಚಾರ್ಜಿಂಗ್ ಎಷ್ಟು ಹೊಡುತ್ತೆ? 40 to 50, 60. 40, 50, 60. ನಾವು ಪಿಕಪ್ ಜನ ಎಷ್ಟು ಜನ ಕುಣಿಸ್ಕೋ ಅದ್ರ ಮೇಲೆ ಸರ್. ಹಾ ಹಾ ಹಾ. ಈಗ ನಾವು 3 ಜನ ಆದ್ರೆ ಒಂದು 40, ನಾನು ಅಪ್ಲೋಡ್ ಮಾಡ್ತಿದ್ರೆ ಒಂದು 50, 55. ರೈಡರ್ಸ್ 3 ಜನ ಹೋಗಂಗಿಲ್ಲ. ಸೂಪರ್ ಸರ್. ನೋಡಿ ಗೈಸ್, ಇಲ್ಲಿ ರೈಡರ್ಸ್ ಬುದ್ಧಿ ತೋರಿಸ್ಬಿಡ್ತಾರಲ್ಲ. ಸೇಫ್ಟಿ ಮುಖ್ಯ bro. ಹೌದು. ಆಮೇಲೆ ಮಿಕ್ಕಿದ್ದು. ಸರ್ ಹೆಂಗಿದೆ ನಿಮ್ ಗಾಡಿ ರಿವ್ಯೂ ಕೊಡಿ, ನೀವು ಚೆನ್ನಾಗಿದೆ, ಸೂಪರ್ ಆಗಿದೆ. ಎಸ್ಪೆಷಲಿ ಸಸ್ಪೆನ್ಷನ್ ಅಂತ ಸೈಕ್ ಆಗಿದೆ. ಕಂಪ್ರೆಷನ್ ಗೈಸ್ ನಿಜವಾಗ್ಲೂ ಇವ್ರು ಮಾತಾಡೋದು ನೋಡ್ರೆ ನನಗೆಲ್ಲ ಫೈಟ್ ಕೊಡ್ತಾರೆ ಗೈಸ್. ಇವರು ವಾಯ್ಸ್ ಪಕ್ಕ ಬ್ಲಾಗರ್ ಆಗೋ ಲಕ್ಷಣ ಎಲ್ಲ ಇದೆ. ಅದ್ರ ಬೇರೆ ಕೇಳ್ಕೊತಿದ್ರು ಸರ್. ಸರ್ ಹಣ ಬಿಟ್ಬಿಡಿ, ಹಣ ಹೊಡಿಬೇಡಿ ಸರ್. ನಿಮ್ಗೆ ಏನಿದೆ ಇಲ್ಲ ಬಟ್ ಅಲ್ಟಿಮೇಟ್ ಸೌಂಡ್ಲೆಸ್ ಗಾಡಿ ಸ್ಟಾರ್ಟ್ ಆಗಿದೆಯೋ ಇಲ್ಲ ಅಂತ ಗೊತ್ತಾಗಲ್ಲ. ಸೌಂಡ್ಲೆಸ್ ಅಂದ್ರೆ ಹಿಂದ್ಗಡೆ ಒಂದು ಗುದ್ದಾಗ್ಲೇ ಗೊತ್ತಾಗುತ್ತೆ. ಹಿಂಗೆಲ್ಲ ಮುಗೀತು ಸರ್. ಬಾಯ್ ಸರ್. ಬಾಯ್ ಸರ್, ಗುಡ್ ನೈಟ್ ಸರ್. ಗುಡ್ ನೈಟ್ ಸರ್. ಬಾಯ್ ಸರ್. Bye, good night. ನಮ್ಮ ನಿಮ್ಮ ನಾಳೆ ಮೀಟಿಂಗ್ 11 ಗಂಟೆಗೆ. ನಾಳೆ 11 ಗಂಟೆ ಸಿಗುವ. ಹೇಳ್ಸ್ಕೊ ಬಾಯ್ ಸರ್. ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಆದ್ಮೇಲೆ ಈ ಆಂಟಿ ಬಜ್ಜಿ ಸಕಾಲ ಮಾಡ್ತಾರೆ. ಬಜ್ಜಿ ತಗೊಳ್ಳೋಣ ಅಂತ ಬಂದೆ ಗೈಸ್. ಬಟ್ ನೋಡ್ರಿ ಅಜ್ಜಿ ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ನಾನು ಬ್ಲಾಗಿಗೆಲ್ಲ ಮಾಡಿದೆ. ಈಗ ಪವರು ಕೂಡ ಕೊಟ್ಟಿಲ್ಲ, ಅದಕ್ಕೆ ಹಿಂಗೆ ಮಡಗಿದ್ದೀನಿ. ಇವಾಗ ಬನ್ನಿ ಪೇ ಮಾಡಿ ಮಡಗಿ ಬಜ್ಜಿ ತಗೊಂಡು ಗೈಸ್ ನಾನು ಇವಾಗ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ವಾಕ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಇವತ್ತು ಅವರು ಕೌಶಿಕ್ ಸರ್ ಮತ್ತು ವಿ ಪಿ ಸರ್ನ ಏನು ಮೀಟ್ ಮಾಡಿದ್ರಿ ನೀವು, ಏನೋ ಒಂಥರ ಸಖತ್ ಖುಷಿ ಗೈಸ್. ಅವ್ರ ಜೊತೆ ನಾನು ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೀನಿ, ಕ್ಲಾಸಲ್ಲಿ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈಗ ಅವ್ರ ಜೊತೆ ಮತ್ತೆ ಇನ್ನೊಂದು ಟೀಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇಂಥ ಎಕ್ಸ್ಪೀರಿಯನ್ಸ್ ಪರ್ಸನ್ಗಳು ಮತ್ತು ಈ ಥರ ಒಂದು ಒಳ್ಳೆ ಟ್ಯಾಲೆಂಟೆಡ್ ಯೂನಿಕ್ ಪರ್ಸನ್ ಜೊತೆ ಒಂದು ಟೀಮಾಗಿ ಏನೋ ಒಂದು ಲೈಫ್ನ ಲೀಡ್ ಮಾಡೋದಾಗಲಿ, ಒಂದು ಟೀಮಲ್ಲಿ ವರ್ಕ್ ಮಾಡೋದಾಗಲಿ, ಏನೋ ಮಾಡಿರೋ ಒಂಥರ ಖುಷಿ ಗೈಸ್. ಏನೋ ತುಂಬ ಕಲಿತೀವಿ, ಏನೋ ಒಂದು ಹೊಸ ವಿಷಯ ತಿಳ್ಕೊತೀವಿ, ಏನೇ ಆದರೂ ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅಂತ. ಅವರೆಲ್ಲ ಮಂಗಳೂರಿಂದ ಬಂದು ಇಲ್ಲಿ ಒಂದು ಟ್ರಸ್ಟಲ್ಲಿ ವರ್ಕ್ ಮಾಡ್ತಿರೋದು ಗೈಸ್. ಸೊ ಅವ್ರದ್ದೆಲ್ಲ ಪ್ಲ್ಯಾನಿಂಗ್ ಎಷ್ಟು ತುಂಬ 13-14 ವರ್ಷ ನಮ್ಮ ಚಂದ್ರಾಪಟ್ಟಣದಲ್ಲಿದ್ದಾರೆ. ಸೊ ಅವ್ರದ್ದೆಲ್ಲ ಪ್ಲ್ಯಾನಿಂಗ್ ಆಗಲಿ, ಅವ್ರು ಏನೇ ಒಂದು ಟೀಮ್ ಆಗಲಿ, ಏನೇ ಒಂದು ಮಾಡಿದ್ರು ಕೂಡ ಎಷ್ಟು ಯೂನಿಕ್ನೆಸ್ ಆಗಿ, ಎಷ್ಟು ವರ್ಕ್ ಪ್ರೊಫೆಷ್ನಲ್ಲೇ ಫಿನಿಶ್ ಆಗಿರೋದು ಗೊತ್ತಾ. ಸೊ ಅಂಥವ್ರ ಜೊತೆ ಟೀಮಾಗಿ ವರ್ಕ್ ಮಾಡ್ತಿರೋದು ಹಂಗೆ ಒಂಥರ ಖುಷಿ ಆಗುತ್ತೆ. ಸೊ ಈ ಬ್ಲಾಗ್ ನೋಡ್ತೀರಾ ಸರ್, ಒಂದು ಕಮೆಂಟ್ ಮಾಡಿ, ನನಗೆ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ನನ್ನ ಜೊತೆ ಟೀಮಾಗಿ ವರ್ಕ್ ಮಾಡಿಕೊಡೋದು. ಹೋಗಿ ಗೈಸ್, ಇವತ್ತು ನಮ್ಮ ಗಾಡಿ ಎಲ್ಲ ಟೆಸ್ಟ್ ಡ್ರೈವ್ ಮಾಡ್ರು. ಅವ್ರ ಒಂದು ಮೀಟಿಂಗ್ ಇತ್ತು. ನಾಳೆ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ, ನಾಳೆ ನೋಡಿ ಸಕ್ಕತ್ತಾಗಿರುತ್ತೆ. ವ್ಲಾಗಲ್ಲಾಗಲಿ ರೀಲ್ಸಲ್ಲಿ ಎರಡರಲ್ಲೂ ಅಪ್ಲೋಡ್ ಮಾಡ್ತೀನಿ. ಅಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡೋ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀರಿ. ಲವ್ ಯು ಚಿಲ್ಡ್ರನ್, ಚೆಕ್ ಇನ್, ಬಾಯ್.